ಸಿಂದಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಾಣಂತಿ ಹಾಗೂ ಮಗು ಸಾವನ್ನಪ್ಪಿದ್ದು, ಮಹಿಳೆ ಮತ್ತು ಮಗುವಿನ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಸಿಂದಗಿಯ ವಿದ್ಯಾನಗರದ 4ನೇ ಕ್ರಾಸ್ ನಿವಾಸಿ 26 ವರ್ಷದ ಮೈತ್ರಾ ರವಿಚಂದ್ರ ಸುಂಗ್ಠಾಣ್ ಮೃತಪಟ್ಟವರು. ಮೈತ್ರಾ ಫೆಬ್ರವರಿ 18ರಂದು ಸಿಂದಗಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿದ್ದು, ಫೆಬ್ರವರಿ 18ರಂದು ಮಗುವಿಗೆ ಜನ್ಮ ನೀಡಿದ್ರು. ಅತಿ ರಕ್ತಸ್ರಾವದಿಂದ ಬಳಲುತ್ತಿದ್ದ ಮೈತ್ರಾಗೆ ಸರಿಯಾದ ಚಿಕಿತ್ಸೆ ನೀಡದ ಕಾರಣ ಮೃತಪಟ್ಟಿದ್ದಾಳೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಅತಿಯಾದ ರಕ್ತಸ್ರಾವದಿಂದ ಜಿಲ್ಲಾಸ್ಪತ್ರೆಗೆ ರವಾನಿಸುವ ರಸ್ತೆ ಮಾರ್ಗದಲ್ಲಿ ಬಾಣಂತಿ ಹಾಗೂ ಮಗು ಸಾವನ್ನಪ್ಪಿದ್ದು, ಈ ಕುರಿತು ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಡಾಕ್ಟರ್ ಪರಶುರಾಮ್ ಹಿಟ್ನಾಳ್, ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿಗಳು ವಿಜಯಪುರ ಇವರು ಮಾಧ್ಯಮಕ್ಕೆ ಹೇಳಿಕೆಯನ್ನ ನೀಡಿದ್ದಾರೆ. ಈ ಕುರಿತು ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಾವು 1 ಗಂಟೆಗೆ ಬಂದೀವ್ರಿ. ನಾವು ದವಾಖಾನೆಗೆ 1 ಗಂಟೆಗೆ ಬಂದೀವ್ರಿ. ಬಂದ್ ಗಣೆ ಚೆಕ್ ಮಾಡಿದ್ರಿ. ಚೆಕ್ ಮಾಡೋಣ ಇದು ಸ್ಕ್ಯಾನಿಂಗ್ನು ಮಾಡಿದ್ರಿ. 9 ಪಾಯಿಂಟ್ ಆದ್ರೆ ಆಗುತ್ತಂತ ಹೇಳಿದ್ರಿ ಅವರು. ಅದು ಮುಂದೆ ಹೆಂಗಾದ್ರಿ ಸಿಸ್ಟರ್ ಇಲ್ಲ ನಾರ್ಮಲ್ ಆತ ಬಾಣೆತನ ಇದ್ರತನ ನೀವು ತಿರ್ಗಾಡ್ಸಲಕ್ ಹಚ್ಚಿರಿ, ತಿರ್ಗಾಡತ್ತ ಹೇಳಕ್ಕೆ ನಾವು ತಿರ್ಗಾಡ್ಸ್ಲಕ್ ಹಚ್ಚಿರಿ. ಅಲ್ಲಿದೊಂದು ಇಂಜೆಕ್ಷನ್ ಮಾಡ್ಯಾರಿ 5:20ಕ್ಕೆ. ಅಲ್ಲಿ ಮ್ಯಾಗ ಸ್ಟೇಜಿನ ಮೇಲೆ ಒಯ್ದು ಹಾಕಿ ಬಾಣೆತನ ಮಾಡ್ಕೊಳ್ಳಿ ಹೇಳದಾಗ ಆ ಸೇಮ್ ಹೊಟ್ಟಿ ಸಿಕ್ಕಂಗೆ ಒತ್ತಾಡಿ ಆ ನಮೂನಿ ಮಾಡಿಬಿಟ್ಟಾರಿ. ಡಾಕ್ಟರ್ ಇದ್ದಿಲ್ರಿ, ಸಿಸ್ಟರ್ಗಳು ಇದ್ರಿ 3 ಮಂದಿ. 3 ಮಂದಿ ಇದ್ರಿ. ಮಧ್ಯಾಹ್ನ ಬಂದಿರಿ, ಸಂಜೆ ಕಡಿಮೆ ಮಾಡ್ಕೊಂಡಾರ. 5:15 ಇಂಜೆಕ್ಷನ್ ಮಾಡ್ಯಾರಿ. 6ಕ್ಕೂ ಡೆಲಿವರಿ ಆಗ್ಯಾದ್ರಿ. ಬ್ಲಡ್ ಭಾಳ ಹೋಗ್ಲಕತ್ತಾನ, ಹೊರಗೆ ಹೋಗತ್ತೇಳಿ ಹೊರಗಿನ ದವಾಖಾನಿಗೆ ಹೋರತ್ತೇಳಿಕೆ ಹೊರಗೆ ಹಾಕ್ಯಾರಿ. ರಕ್ತ ಬರೇ 9 ಪಾಯಿಂಟ್ ಅದಂತ ಹೇಳ್ಯಾರಿ. ಹ್ಞೂ ರೀ. ನಮ್ ಮುಂದ್ ನೋಡ್ರಿ, ಮುಂದಾರೆ ಹೋರಿ ನಾವ್ ಹಿಂಗ್ ಬಾಣೆತನ ಆಗೋದಿಲ್ಲ ಅಂತ ಹೇಳಿದ್ರೆ ನಮ್ ಮುಂದ್ ಹೋಗ್ತಿದ್ದೇವ್ರಿ. ನಾರ್ಮಲ್ ಆದ ಬಾಣೆತನ ಮಾಡ್ಕೊತೀವಿ ಅಂತ ಹೇಳ್ಯಾರಿ. ಸಿಸ್ಟರ್ಗಳು ಹೇಳ್ಯಾರಿ. ಹ್ಞೂನ್ರಿ, ಅದು ಬಾಣೆತನ ಮಾಡ್ಕೊಳ್ಳಿ ಹೇಳದಾಗ ರಕ್ತ ಜಾಸ್ತಿ ಆಗನ ಹೋಗತ್ತ ಹೇಳ್ಯಾರ. ಬಿಜಾಪುರ ಹೋಗಂದಾರ. ಅದೇ ರೀ ಆಂಬುಲೆನ್ಸ್ ಒಂದು ಕೊಟ್ಟಿದ್ರಿ. ಇಲ್ಲೇ ಮಂಗಳದಲ್ಲಿ ಇಲ್ರಿ. ಗರ್ಭಿಣಿಯರಿಗೆ ಅಂತ ಒಂದು ಆಂಬುಲೆನ್ಸ್ ಅದರ ಇಲ್ಲಿ ಮಗಳ ಹೆಸರು ಮೈತ್ರಾ ರೀ. ಸಿಂದಗಿನೇ ಸಿಂದಿಗೆ ಕೊಟ್ಟಿನ್ರಿ ಮಗಳಿಗೆ. ನನ್ನ ಹೆಸರು ಸೀತಮ್ಮ. ಪೂರ್ವ ಬಾಣಂತಿಯ ಮತ್ತು ಆ ಮಗುವಿನ ಸಾವು ಅಂದರೆ ಒಂದು ದಿನದಲ್ಲಿ 2 ಸಾವುಗಳನ್ನು ಎರಡು ಜೀವಗಳು ಹೋಗಿದ್ದಾವೆ. ಸಿಂದಗಿ ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ಅಲ್ಲಿನ ಸಿಬ್ಬಂದಿಗಳು ಬೇಕಾಬಿಟ್ಟಿಯಾಗಿ ನೋಡ್ಕೊಂಡ್ಬಿಟ್ಟು, ಮತ್ತು ಅಲ್ಲಿ ವಿಶೇಷವಾಗಿ ಹೇಳಬೇಕಪ್ಪ ಅಂತಂದರೆ ಸ್ತ್ರೀ ರೋಗ ತಜ್ಞರಿಲ್ಲ. ಸ್ತ್ರೀ ರೋಗ ತಜ್ಞರ ತಂದು ನೇಮಕ ಮಾಡಿರಿ ಅಂತೇಳಿ ಸುಮಾರು 2018 ಇಸ್ವಿ ಮತ್ತು 16 ಇಸ್ವಿಯಲ್ಲಿ ನಾನು ಲಿಖಿತ ರೂಪದಲ್ಲಿ ಮತ್ತು ಮೌಖಿಕ ರೂಪದಲ್ಲಿ ಮನವಿ ಮಾಡಿದ ಸದ್ಯಕ್ಕೆ ಇವತ್ತಿನ ಸದ್ಯಕ್ಕೆ ಒಂದು ವಾರದಲ್ಲಿ 2 ಸಲ ಮಾತ್ರ ಬರ್ತಾರೆ. ಅದು ನಾಮಕಾವಸ್ಥೆ ಬರ್ತಾರೆ, ಬಂದ್ಬಿಟ್ಟು ನೋಡಿ ಹೋಗ್ಬಿಡ್ತಾರೆ. ನಿಜವಾದ ಸದ್ಯಕ್ಕೆ ಇಲ್ಲಿ ನಾಗರಿಕ ಸಮಾಜಕ್ಕೆ ತಲೆ ತಗ್ಗಿಸ್ತಕ್ಕಂಥ ವಾತಾವರಣ ಸಿಂದಗಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳಿದ್ರೆ ತಪ್ಪಿಲ್ಲ ಅಂತ ಅನಿಸ್ತದೆ. ಈ ವಿಚಾರ ಸಂಬಂಧಪಟ್ಟ ಹಾಗೆ ಬಡವರ ಜೀವದ ಜೊತೆ, ಬಾಣಂತಿಯರ ಜೀವನ ಜೊತೆ ಆಟ ಆಡ್ತಾ ಇದ್ದಾರೆ. ಇವತ್ತು ಸ್ಥಳೀಯ ಜನಪ್ರತಿನಿಧಿಗಳು ಹೇಳ್ತಾರೆ ಇಲ್ಲಿ ವ್ಯವಸ್ಥೆ ಚೆನ್ನಾಗಿದೆ, ಅಂಥ ಸಲಕರಣೆ ತಂದೀವಿ, ಇಂಥ ಸಲಕರಣೆ ತಂದೀವಿ ಅಂತ ಹೇಳ್ತಿದ್ದಾರೆ. ವಾಸ್ತವದಲ್ಲಿ ಇವರು ನಾಗರಿಕ ಸಮಾಜಕ್ಕೆ ಸೇವೆ ಒದಗಿಸುವಲ್ಲಿ ಜನಪ್ರತಿನಿಧಿಗಳು ಒಳಗೊಂಡಂತೆ ಜಿಲ್ಲಾ DHO ಆಗಿರ್ಬೋದು, ತಾಲೂಕಿನ THO ಆಗಿರ್ಬೋದು, ಚೀಫ್ ಮೆಡಿಕಲ್ ಆಫೀಸರ್ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ತಿಂಗಳಲ್ಲಿ 2 ರಿಂದ 3 ಸಾವುಗಳಪ್ಪ ಅಂತಂದರೆ ಅತ್ಯಂತ ಇದೇನು ಭಾಳ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸ್ತಕ್ಕಂಥ ವಾತಾವರಣ ಸಿಂದಗಿಯಲ್ಲಿ ನಿರ್ಮಾಣ ಆಗಿದೆ. ಈ ವಿಷಯ ಸಂಬಂಧಪಟ್ಟಾಗಿ ಈಗ ತಾನೇ DHOರಿಗೆ ಫೋನ್ ಮಾಡಿದ್ರೆ ಉಡಾಪೆ ಉತ್ತರ ನೀಡ್ತಾರೆ. THO ಫೋನ್ ಮಾಡಿದ್ರೆ ಈಗ ಬರ್ತೀನಿ, ಇನ್ನೊಂದು ತಾಸು ಬಿಟ್ಟು ಬರ್ತೀನಿ ಅಂತ ಹೇಳ್ತಿದ್ದಾರೆ. ಮತ್ತು ಅಲ್ಲಿ ಚೀಫ್ ಮೆಡಿಕಲ್ ಆಫೀಸರ್ ಸದ್ಯಕ್ಕೆ ಇಲ್ಲಿ ಆಸ್ಪತ್ರೆಯಲ್ಲಿ ಇರೋದಿಲ್ಲ. ಮತ್ತು ಈ ರೀತಿಯಾದಾಗ ಮತ್ತು ಹೆಸರಿಗೆ ಸಾರ್ವಜನಿಕ ಆಸ್ಪತ್ರೆ, ಬಡವರ ಜೊತೆ ಅಲ್ಲಿನ ಸಿಬ್ಬಂದಿಗಳು ಆಟ ಆಡ್ತಾ ಇದ್ದಾರೆ, ಬಡವರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಅದಕ್ಕೆ ಅತ್ಯಂತ ನೋವು ಅನ್ನಿಸ್ತಾ ಇದೆ. ಇಲ್ಲಿ ವಿಶೇಷವಾಗಿ ಈಗ ತಾನೇ ಸಹೋದರು ಶಿವಸೋಮರು ಹೇಳುವ ರೀತಿಯಲ್ಲಿ ಆಸ್ಪತ್ರೆಗೆ ಬರೋರೆಲ್ಲ ಬಹುತೇಕವಾಗಿ ಮಿಡಲ್ ಕ್ಲಾಸ್ಗಳು ಮತ್ತು ಬಡವರು ಮಾತ್ರ ಬರ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಒಂದು ಕಡೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದಪ್ಪ ಅಂತಂದರೆ 60,000ರಿಂದ 1,20,000 ರೂಪಾಯಿ ಕೊಡಬೇಕು. ನಾರ್ಮಲ್ ಡೆಲಿವರಿ ಯಾರೋ ಬಹುತೇಕ ಆಸ್ಪತ್ರೆಯವ್ರು ಮಾಡಲ್ಲ.
ಆಲ್ಮೋಸ್ಟ್ ಎಲ್ಲ ಸಿಸರಿಂಗ್ ಮಾಡ್ತಾರೆ. ಒಂದು ಸಲ ಸಿಸರಿಂಗ್ ಮಾಡಿದ್ರೆ 70,000, 80,000, 1,20,000 ರೂಪಾಯಿ ತೊಗೋತಾರೆ. ಮತ್ತು ಈ ರಾಜ್ಯದಲ್ಲಿ ಏನು ನಡೀತಾ ಇದೆ, ರಾಜ್ಯದ ಸಚಿವರು ಈ ವಿಷಯದ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ನಾನು ಅಂಥ ಸಚಿವ ಸ್ಥಾನ ಬೇಕು, ನನಗೆ ಇಂಥ ಸಚಿವ ಸ್ಥಾನ ಬೇಕಂತ ಹೇಳ್ತಾರೆ. ಬಟ್ ಈ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ ಈ ರೀತಿ ಸಮಸ್ಯೆಗಳಾದಾಗ ವಿಷಯಗಳು ಅವರಿಗೆ ಖಂಡಿಸೋದಕ್ಕೆ ಕೇಳೋರು ಇದೆ ಗಪ್ ಕುತ್ಕೊಂಡ್ಬಿಡ್ತಾರೆ. ಯಾಕಪ್ಪ ಅಂತಂದ್ರೆ ಈ ಘಟನೆ ಅವ್ರ ಮನೇಲಿ ನಡೆದಿಲ್ಲ. ಒಂದು ಆ್ಯಂಬುಲೆನ್ಸ್ ಒದಗಿಸಪ್ಪ ಅಂತಂದ್ರೆ ನಗು ಮಗು ಆ್ಯಂಬುಲೆನ್ಸ್ ಇಲ್ಲಪ್ಪ ಅಂತ ಹೇಳ್ತಾರೆ. ಆ್ಯಂಬುಲೆನ್ಸ್ ಒದಗಿಸಂದ್ರೆ 15 ರೂಪಾಯಿ, 1,000 ರೂಪಾಯಿ ಎಣ್ಣೆ ಹಾಕಂತ ಹೇಳ್ತಾರೆ. ಮತ್ತು ಈ ರೀತಿ ಆದಾಗ ಭಾಳ ನೋವಾಗ್ತಾ ಇದೆ ಬಂಧುಗಳೇ. ದಯವಿಟ್ಟು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲೆಯ ಎಲ್ಲ ಜನಪರ ಹೋರಾಟಗಾರರು, ಜೀವಪರ ಹೋರಾಟಗಾರರು, ರೈತಪರ ಹೋರಾಟಗಾರರು, ಎಲ್ಲ ಪರ ಹೋರಾಟಗಾರರು ಈ ವಿಷಯ ಸಂಬಂಧಪಟ್ಟಂಗೆ ಅವುಗಳೆಲ್ಲ ವಿಶೇಷವಾಗಿ ಎಚ್ಚೆತ್ತುಕೊಳ್ಬೇಕಾಗಿದೆ. ಇನ್ನೊಂದು ಮುಖ್ಯವಾದ ವಿಚಾರ ಏನು ಹೇಳ್ಬೇಕಪ್ಪ ಅಂತಂದರೆ, ಇವತ್ತಿಗೂ ಸದ್ಯಕ್ಕೆ 16 ಗಂಟೆಗಳಾಯಿತು ಆ ಮಹಿಳೆಯ ಮೃತದೇಹವನ್ನು ಪೋಸ್ಟ್ ಮಾರ್ಟಮ್ ಮಾಡ್ತಾ ಇಲ್ಲ. ಏನು ಮಾಡ್ತಾ ಇದೆ ಜಿಲ್ಲಾಡಳಿತ ಜಿಲ್ಲೆಯಲ್ಲಿ? 16 ಗಂಟೆ ಸದ್ಯಕ್ಕೆ ಆ ಮೃತದೇಹವನ್ನು ಜಿಲ್ಲಾಧಿಕಾರಿಗಳು ಅಂದರೆ ಜಿಲ್ಲಾ ಅಡ್ಮಿನಿಸ್ಟ್ರೇಟಿವ್ ಆ ವಿಷಯದ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಬಟ್ ಎಚ್ಚೆತ್ತುಕೊಳ್ತಾ ಇಲ್ಲ. ಹೆಸರಿಗೆ ಬರುವ ಜಿಲ್ಲಾಧಿಕಾರಿಗಳು, ಹೆಸರಿಗೆ ಬರುವ ತಾಲೂಕು ದಂಡಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಈ ರೀತಿ ಹೇಳಿದಾಗ ಮತ್ತು ನಮ್ಮ ನೋವುಗಳನ್ನು ನೋಡ್ಬೇಕಂತೇಳಿ ಸರ್ಕಾರ ನಿಮಗೆ ನೇಮಿಸ್ತಾ ಇದೆ. ನಿಮಗೆ ಒಂದು ಸಚಿವಗಿರಿ ಕೊಡ್ತಾ ಇದೆ. ಜಿಲ್ಲಾಗೊಬ್ಬರ ಸಚಿವ ಜಿಲ್ಲಾ ಸಚಿವರು ಅಂತ ಹೇಳ್ತಾ ಇದ್ದಾರೆ. ಬಟ್ ನಿಜವಾಗಿ ಅತ್ಯಂತ ಗಂಭೀರವಾದ ವಿಚಾರ ಇದು. ನಿಜವಾಗಿ ಅತ್ಯಂತ ಗಂಭೀರವಾದ ವಿಚಾರ. ಈ ಹಿಂದೆ ಜಿಲ್ಲೆಯಲ್ಲಿ ಶಿವಾನಂದ ಪಾಟೀಲರು ಆರೋಗ್ಯ ಸಚಿವರಿದ್ದಾಗ ಸದ್ಯಕ್ಕೆ ಈ ವಿಷಯ ಸಂಬಂಧಪಟ್ಟಾಗ ನಾನು ಧ್ವನಿ ಎತ್ತಿದ್ದೀನಿ. ಬಟ್ ಬರೀ ಧ್ವನಿ ಎತ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ. ಇದನ್ನು ತಡೆಗಟ್ಟುವಲ್ಲಿ ಈ ವಿಚಾರವನ್ನು ತಡೆಗಟ್ಟುವಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲೆಯ ಉಸ್ತುವಾರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತ ಹೇಳೋಕ್ಕೆ ಅತ್ಯಂತ ನೋವಿನ ವಿಚಾರ ನನಗಿದು. ಅದಕ್ಕೋಸ್ಕರ ಈಗ ತಾನೇ ಇನ್ನೊಂದು ವಿಚಾರ ಹೇಳಬೇಕಪ್ಪ ಅಂತಂದರೆ, ಈ ವಿಷಯ ಸಂಬಂಧಪಟ್ಟ ಹಾಗೆ CM ಅವರಿಗೆ ಮತ್ತು ತಾಲೂಕಾ ಆರೋಗ್ಯಾಧಿಕಾರಿಗಳಿಗೆ ಈ ವಿಚಾರ ಗಮನಕ್ಕೆ ತಂದರೆ ಇಲ್ಲಿ ಕೆಲವೊಂದು ಹೋರಾಟಗಾರರಿಗೆ ಅವ್ರು ಕೇಸ್ ಹಾಕ್ತಿದ್ದಾರೆ. ಇದ್ದ ವಿಚಾರ ಇದ್ದಂಗೆ ಹೇಳಿದ್ರೆ ಅಧಿಕಾರಿಗಳು ಇದ ಮೇಲೆ ಒದ್ದಂಗೆ ಅಲ್ಲತ್ತದ. ಅದಕ್ಕೆ ಇದು ಅತ್ಯಂತ ಮಾನಗೇಡಿಯ ಸಂಗತಿ, ಅತ್ಯಂತ ಹೀನ ಕುರಿತ ಸಿಂಧಿಗೆಯಲ್ಲಿ ನಡೀತಾ ಇದೆ. ನಿಮಗೆ ಆಗ್ಲಿಕ್ಕಪ್ಪ ನೀವು ಬಿಟ್ಟು ಹೋಗ್ಬಿಡ್ರಿ. ಮತ್ತು ಇನ್ನೊಂದು ವಿಚಾರ ಹೇಳ್ಬೇಕಪ್ಪ ಅಂತಂದರೆ, ಎಲಿಜಿಬಿಲಿಟಿ ಇರಲಾರದಂಥ ವೈದ್ಯರಿಗೆ ತಂದು ಇಲ್ಲಿ THO ಮಾಡ್ತಿದ್ದಾರೆ. ಎಲಿಜಿಬಿಲಿಟಿ ಇರಲಾರದಂಥ ವ್ಯಕ್ತಿಗಳಿಗೆ ಬಂದು ಇಲ್ಲಿ ಟೆಕ್ನಿಷಿಯನ್ಸ್ಗಳಾಗಿ ವರ್ಕ್ ಮಾಡ್ತಿದ್ದಾರೆ. ಎಲಿಜಿಬಿಲಿಟಿ ಇರಲಾರದಂಥ ವ್ಯಕ್ತಿಗಳಿಗೆ ತಂದು ಇಲ್ಲೇನೋ ಸ್ತ್ರೀರೋಗ ತಜ್ಞರನ್ನು ನೇಮಕ ಮಾಡ್ತಿದ್ದಾರೆ. ಈಗ ತಾನೇ ನಾನು DHO ಅವ್ರಿಗೆ ಫೋನ್ ಮಾಡಿ ಕೇಳಿದೆ, ಇಲ್ಲರಿ ನಮಗೆ ಸಿಂದಗಿ ಒಳಗೆ ಅಷ್ಟೇ ಅಲ್ಲ, ಜಿಲ್ಲೆ 13 ತಾಲೂಕುಗಳಲ್ಲಿ ಜಿಲ್ಲೆಯಲ್ಲಿ ಗ್ಲೈನೋಜಿಸ್ಟ್ ವ್ಯವಸ್ಥೆ ಮಾಡೋದು ನಮ್ಮ ಕೈಲಿ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು ಈ ವಿಷಯದ ಬಗ್ಗೆ ಕೈ ಎತ್ತಾ ಇದ್ದಾರಪ್ಪ ಅಂತಂದರೆ ಜಿಲ್ಲಾಧಿಕಾರಿಗಳು ಈ ವಿಷಯದ ಬಗ್ಗೆ ನಾಚಿಕೆ ವ್ಯಕ್ತಪಡಿಸಬೇಕು. ಏನಾಗ್ತಾ ಇದೆ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ಜಿಲ್ಲೆಯಲ್ಲಿ, ಈ ತಾಲೂಕಿನಲ್ಲಿ ಅಂತಂದರೆ ಬಡವರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ನಮ್ಮ ನೋವುಗಳು ನಮಗೆ ಮಾತ್ರ ಗೊತ್ತಿದೆ, ಅವ್ರಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಈ ರಾಜ್ಯದ ಜನಬೆತ್ತ ಸಂಬಂಧಪಟ್ಟಂಥ ಆರೋಗ್ಯ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ಅದಲ್ಲದೆ ಜಿಲ್ಲಾಧಿಕಾರಿಗಳಿಗೆ, ತಾಲೂಕಿನ ದಂಡಾಧಿಕಾರಿಗಳಿಗೂ, ಜಿಲ್ಲಾ ಉಸ್ತುವಾರಿಗಳಿಗೂ, ಸ್ಥಳೀಯ ಪ್ರತಿನಿಧಿಗಳಿಗೂ ದಯವಿಟ್ಟು ನಾನು ವಿನಂತಿ ಮಾಡ್ತಾ ಇದ್ದೀನಿ, ಈ ವಿಷಯದ ಬಗ್ಗೆ ದಯವಿಟ್ಟು ತಾವುಗಳು ಎಚ್ಚೆತ್ತುಕೊಳ್ಬೇಕು. ನಾಳೆ ಒಂದು ವೇಳೆ ತಾವುಗಳು ಎಚ್ಚೆತ್ತುಕೊಳ್ಳೋದಾಗಿದ್ದಪ್ಪ ಅಂತಂದರೆ ಇದರ ಪರಿಣಾಮ ಜಿಲ್ಲಾಡಳಿತ ಮತ್ತು ತಾಲೂಕಾ ಆಡಳಿತ ಎದುರಿಸ್ಲಿಕ್ಕೆ ಸಿದ್ಧರಾಗಿರ್ಬೇಕಾದಂತೇಳಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ನಮಸ್ಕಾರ. ಕುಟುಂಬಕ್ಕೆ ಪರಿಹಾರಕ್ಕೆ ಸಂಬಂಧಪಟ್ಟಂಗೆ ಅದೇ ಸರ್, ಈಗ ಕುಟುಂಬ ಪರಿಹಾರ ಸಂಬಂಧಪಟ್ಟಾಗೆ ನಾವು ಒಂದು ಮಾನವೀಯ ದೃಷ್ಟಿಕೋನದಿಂದ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಆರೋಗ್ಯ ವೈದ್ಯಾಧಿಕಾರಿಗಳಾಗಿರ್ಬೋದು, ತಾಲೂಕಿನ ದಂಡಾಧಿಕಾರಿಗಳಾಗಿರ್ಬೋದು, ತಾಲೂಕಿನ ಆರೋಗ್ಯಾಧಿಕಾರಿಗಳಾಗಿ ಈ ವಿಷಯದ ಬಗ್ಗೆ ನೈತಿಕವಾದ ಹೊಣೆಗಾರಿಕೆ ಹೊರಬೇಕು. ಅವರು ನಿಜವಾಗಿ ನೈತಿಕ ಹೊಣೆಗಾರಿಕೆ ಹೊರಬೇಕು. ಅವರು ನೈತಿಕ ಹೊಣೆಗಾರಿಕೆ ಹೊತ್ತುಬಿಟ್ಟು ಮಾನವೀಯ ದೃಷ್ಟಿಕೋನದಿಂದ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಕೂಡಿ ಆ ಕುಟುಂಬಕ್ಕೆ ಕೂಡಲೇ ನಾವು ಮಾಡ್ತೀವಿ, ನಾಳೆ ಮಾಡ್ತೀವಿ, ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿವಿ, ಸರ್ಕಾರಕ್ಕೆ ನಾನು ಪ್ರಪೋಸಲ್ ಕಳಿಸ್ತೀವಿ ಅಂತಕ್ಕಂಥ ಉಡಾಪೆಯನ್ನು ಉತ್ತರ ನೀಡಬಾರ್ದು. ಕೂಡಲೇ 1 ದಿನದಲ್ಲಿ ಅಥವಾ 2 ದಿನದಲ್ಲಿ ಏನೋ ಕುಟುಂಬಕ್ಕೆ ಪರಿಹಾರ ನೀಡಬೇಕು. ಅತ್ಯಂತ ನೋವು ಏನಿಸ್ತದಪ್ಪ ಅಂತಂದರೆ, ಆ ತಾಯಿಗೆ ಒಂದು ಗಂಡು ಮಗು ಇದೆ, ಒಂದು ಹೆಣ್ಣು ಮಗು ಇದೆ, 2 ಮಕ್ಕಳದ, ಅತ್ಯಂತ ನಿರ್ಗತಿಕ ಇದ್ದಾರೆ. ದುಡಿಲಿಕ್ಕಪ್ಪ ಅಂತಂದ್ರೆ ಅವ್ರ ಮನೆ ನಡೆಯಲ್ಲ, ಹೊಟ್ಟೆ ತುಂಬಲ್ಲ. ಭಾಳ ನೋವು. ಇವತ್ತಿಗೂ 70-80 ವರ್ಷಗಳ ಗತಿಸಿದಕ್ಕೆ ಇವತ್ತು ಹಸಿವು ಮುಕ್ತ ದೇಶವನ್ನು ಮಾಡುವಲ್ಲಿ ಪ್ರಧಾನಮಂತ್ರಿಗಳು ವಿಫಲರಾಗಿದ್ದಾರೆ. ಏನು ಸರಿಯಾಗಿ ವಸತಿ ನೀಡುವಲ್ಲಿ ಸಚಿವರು ವಿಫಲರಾಗಿದ್ದಾರೆ. ಅತ್ಯಂತ ನೋವು ಅನ್ನಿಸ್ತಾ ಇದೆ. ಇಲ್ಲಿ MLA ಮಕ್ಕಳೇ MLA ಆಗಬೇಕು,
ಜಿಲ್ಲಾ ಪಂಚಾಯತಿ ಸದಸ್ಯರ ಮಕ್ಕಳು ಜಿಲ್ಲಾ ಪಂಚಾಯತಿ ಸದಸ್ಯರ ಆಗಬೇಕು. ಬಡವರು ಶ್ರೀಮಂತರಾಗಂಗಿಲ್ಲ, ಬಡವರಾಗೆ ಸಾಯ್ಬೇಕು. ಈ ವ್ಯವಸ್ಥೆ ನಿರ್ಮಾಣ ಮಾಡಿದಾರಲ್ಲ, ಅತ್ಯಂತ ನನಗೆ ನೋವು ಅನಿಸ್ತಾ ಇದೆ. ಕೂಡಲೇ ಈ ವಿಷಯ ಸಂಬಂಧಪಟ್ಟಾಗಿ ಆ ಕುಟುಂಬಕ್ಕೆ ನೈತಿಕ ಹೊಣೆಗಾರಿಕೆ ಹೊರಬೇಕು. ಯಾರು ಹೊರ್ತಾರೆ ಗೊತ್ತಿಲ್ಲ, ಜಿಲ್ಲಾಧಿಕಾರಿಗಳು ಹೊರ್ತಾರೆ ಗೊತ್ತಿಲ್ಲ, ಸ್ಥಳೀಯ ಜನಪ್ರತಿನಿಧಿಗಳು ಹೊರ್ತಾರೆ ಗೊತ್ತಿಲ್ಲ. ಅದಕ್ಕೆ ಈ ಕೂಡಲೇ ಆ ಕುಟುಂಬಕ್ಕೆ ನೈತಿಕ ಹೊಣೆಗಾರಿಕೆ ಹೊತ್ತುಬಿಟ್ಟು ಆ ಕುಟುಂಬಕ್ಕೆ ತಾವು ಪರಿಹಾರಧನ ಒದಗಿಸಬೇಕಂತೇಳಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಾಲೂಕಾಧಿಕಾರಿಗಳಿಗೆ ನಾನು ಆಗ್ರಹ ಮಾಡ್ತೀನಿ. ಇವತ್ತಿನ ದಿವಸ ಸಿಂದಗಿ ತಾಲೂಕಿನಲ್ಲಿ ತಾಲೂಕಾ ಆಸ್ಪತ್ರೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಸಿಂದಗಿ ತಾಲೂಕಿನಲ್ಲಿ ಬರ್ತಕ್ಕಂಥ ಒಂದು 9 ತಿಂಗಳು ಪ್ರೆಗ್ನೆಂಟ್ ಇರತಕ್ಕಂಥ ಹೆಣ್ಣು ಮಗಳು ಅತ್ಯಂತ ಕಡು ಬಡವರು ಇರ್ತಾರೆ. ಆ ಕಡು ಬಡವರು ಇರೋದು ಕಾರಣಕ್ಕಾಗಿ ನಮಗೆ ಖಾಸಗಿ ಆಸ್ಪತ್ರೆಯಲ್ಲಿ ತೋರಿಸ್ಕೊಳ್ಳಲ್ಲ, ನಮಗೆ ಆ ಶಕ್ತಿ ಇರಲ್ಲ. ಅದ್ರಗೋಸ್ಕರ ಸರ್ಕಾರ ಬಡವರಿಗಾಗಿ ಒಂದು ಆರೋಗ್ಯ ಇಲಾಖೆಯನ್ನು ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿರ್ತಾರ. ಆ ನಿರ್ಮಾಣ ಮಾಡಿದ ಉದ್ದೇಶ ಏನಪ್ಪಾ ಅಂತಂದ್ರೆ ಎಲ್ಲ ಬಡವರಿಗೆ ಒಳ್ಳೇದಾಗ್ಲಿ. ಅಲ್ಲಿ ಯಾರ ಹತ್ರ ದುಡ್ಡಿಲ್ಲ, ಆ ಸರ್ಕಾರದಿಂದ ಬರ್ತಕ್ಕಂಥ ಔಷಧ ಮತ್ತು ಅಲ್ಲಿರ್ತಕ್ಕಂಥ ಉಪಚಾರ, ನಮ್ಮ ಆರೋಗ್ಯ ಉಪಚಾರಕ್ಕಾಗಿ ಸರ್ಕಾರ ಒಂದು ಆಸ್ಪತ್ರೆ ಮಾಡ್ತದ. ಅವ್ರಿಗೆ ಲಕ್ಷಾಂತರ ರೂಪಾಯಿ ಪಗಾರವನ್ನು ಸಂಬಳವನ್ನು ನೀಡ್ತಾರ. ಆದ್ರೂ ಕೂಡ ಈ ನಮ್ಮ ಸಿಂದಗಿ ತಾಲೂಕಿನಲ್ಲಿ ಬರ್ತಕ್ಕಂಥ ತಾಲೂಕಾ ವೈದ್ಯಾಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ನಿರ್ಲಕ್ಷ್ಯದಿಂದ ಪ್ರತಿ ತಿಂಗಳು ಒಂದು ತಿಂಗಳಲ್ಲಿ ಸರಿಸುಮಾರು 2 ರಿಂದ 3 ಜನ ಬಾಣತಿಯರು ಸಾವನ್ನಪ್ತಾ ಇದ್ದಾರೆ. ಎದ್ರಿಗೋಸ್ಕರ ಸಾವನ್ನಪ್ತಾ ಇದಾರೆ ಅಂತೇಳಿ ಈ ಸಿಂದಗಿ ಮತಕ್ಷೇತ್ರದ ಜನತೆಗೆ ಯಕ್ಷ ಪ್ರಶ್ನೆಯಾಗಿ ಉಳಿದದ. ಯಾಕಪ್ಪ ಅಂತಂದ್ರೆ ಅಲ್ಲೇನು ಅವರ ವೈದ್ಯ ಉಪಚಾರದಿಂದ ಸಾವನ್ನಪ್ಪಲಾಗ್ತಾರೋ ಇಲ್ಲ ಅಲ್ಲಿರ್ತಕ್ಕಂಥ ಸ್ಪೆಷಾಲಿಟಿ ಅಂದ್ರೆ ಸರ್ಕಾರದಿಂದ ಬರ್ತಕ್ಕಂಥ ಅಲ್ಲಿ ವೈದ್ಯಕೀಯ ಸಲಕರಣೆಗಳು ಏನೇನಿದಾವ ಅಲ್ಲಿ ಎಲ್ಲರಿಗೋಸ್ಕರ ಸಾವನ್ನಪ್ಪಲಾಗ್ತಾರೋ ಅನ್ನೋದು ನಮ್ಗೆ ಯಕ್ಷ ಪ್ರಶ್ನೆ ಆಗ್ಯದ. ಅದಕ್ಕೆ ನಿನ್ನೆ ದಿನ ಆ ಹೆಣ್ಣು ಮಗಳು 1 ಗಂಟೆಗೆ ಇಲ್ಲಿ ದಾಖಲೆ ಮಾಡ್ತಾರೆ, ತಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲೆ ಮಾಡಿದ ಸಂದರ್ಭದಾಗ ಅಲ್ಲಿರ್ತಕ್ಕಂಥ ಡೆಲಿವರಿ ಮಾಡ್ಲಿಕ್ಕೆ ಸ್ಪೆಷಲ್ ಒಬ್ಬರ ವೈದ್ಯಾಧಿಕಾರಿ ಇರಬೇಕು ಮೇಡಮ್. ಅವ್ರು ಇಲ್ಲದೇ ಇದ್ದಾಗ ಅಲ್ಲಿರ್ತಕ್ಕಂಥವ್ರು, ನಾನು ತಾಲೂಕು TH ಅವ್ರ ಜೊತೆ ಮಾತಾಡಿದಾಗ ಅಲ್ಲಿ ಆ ವೈದ್ಯಾಧಿಕಾರಿ ಇರೋದಿಲ್ಲ. ಅಲ್ಲಿರ್ತಕ್ಕಂಥ ನರ್ಸ್ಗಳು BM, BCom ಮತ್ತು BSc ಏನೋ ಮುಗಿಸಿರ್ತಾರೆ, ಮೆಡಿಕಲ್ ಆಫೀಸರ್ ಅಂತ. ಅವರು ಕೂಡ ಡೆಲಿವರಿ ಮಾಡಬಹುದು ಅಂತ ಹೇಳ್ತಾರೆ. ಅವರು ಉಡಾಪಿ ಉತ್ತರ ಮಾಡಬಹುದು, ಬಟ್ ಅಲ್ಲಿ ಡಾಕ್ಟರ್ ಇರಬೇಕಾಗಿದ್ದು ಇಲ್ಲ ಅಂತ ಉಡಾಪಿ ಮಾತುಗಳು ಹೇಳ್ತಾ ಇದಾರೆ. ಈಗ 2 ಜೀವ ಹೋಗಿದ್ದಾವೆ. ಆ 2 ಜೀವಕ್ಕೆ ನ್ಯಾಯ ಕೊಡೋರು ಯಾರು ಅನ್ನೋದೇ ತಿಳಿತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆರೋಗ್ಯ ಇಲಾಖೆಯವರು ಮತ್ತು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡಿಸ್ಟ್ರಿಕ್ಟ್ ಆಫೀಸರ್ಗಳು ಮತ್ತೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆರೋಗ್ಯ ಇಲಾಖೆ ಅಂತ ಪ್ರಥಮವಾಗಿ ತಪ್ಪಿಸ್ತಾ ಇದ್ದೀರಿ. ಅದಕ್ಕೆ ದಯಮಾಡಿ ಇಲ್ಲಿ DHO ಸಚಿವರು ಮತ್ತು ಗುಂಡೂರಾವ್ ಸಚಿವರಂತೂ ಅವರು ಸರ್ಕಾರದ ತಿಕ್ಕಾರದೊಳಗೆ ಈ ಕಡೆ ಯಾವುದು ಸರ್ಕಾರಿ ಆಸ್ಪತ್ರೆ ಕಡೆ ಗಮನ ಕೊಡ್ತಾ ಇಲ್ಲ. ಬರೀ ಮಾತೆತ್ತಿದ್ರೆ ಹೇಳ್ತಾರ ನಾವು ಅಂತ ಸರ್ಕಾರದ ಇಂಥ ಸರ್ಕಾರದ. ಇಲ್ಲಿ ಎಲ್ಲಾ ಜನಗಳಿಗೆ ಜೀವ ಹೊಡ್ಯಾಕತ್ತಾರ ಇವರು. ಯಾಕಂದ್ರೆ ಬಡವರೇ ಸಾಯ್ತೀವಿ ಹೊರತು ಯಾವ ಶ್ರೀಮಂತರು ಇಲ್ಲಿ ಸಾಯಂಗಿಲ್ಲ. ಯಾಕಂದ್ರೆ ಸರ್ಕಾರ ದವಾಖಾನೆ ಇರೋದೇ ನಮ್ಮ ಬಡವರಿಗಾಗಿ. ಶ್ರೀಮಂತರು ಅಂದ್ರೆ ಬೇಕಾದ್ರೆ 1 ಲಕ್ಷ ಆದ್ರೂ ಕೊಡ್ತಾರ, 2 ಲಕ್ಷ ಆದ್ರೂ ಕೊಡ್ತಾರ. ಇವರು ಇವತ್ತು ಸಾವನ್ನಪ್ಪಿದ ವ್ಯಕ್ತಿ ಅವ್ರಿಗೆ ದಿನನಿತ್ಯ ದುಡಿಲಾರ್ದೆ ಅವ್ರ ಹೊಟ್ಟೆ ತುಂಬಂಗಿಲ್ಲ ಅಂತ ವ್ಯಕ್ತಿ ಇವತ್ತು ಜೀವ ಹೋಗ್ಯದ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕಾ ಅಧಿಕಾರಿಗಳಾಗಿರ್ಬೋದು ಮತ್ತೆ ಇದಕ್ಕೆ ಯಾರ್ಯಾರು ನಿನ್ನೆ ದಿನ ಅವರು ಡ್ಯೂಟಿ ಮೇಲೆ ಇರಲಿಲ್ಲ, ಅವ್ರು ಯಾರ್ಯಾರು ತಪ್ಪಿಸ್ತಿರೋದ್ರ ಅವ್ರಿಗೆ ಸಸ್ಪೆಂಡ್ ಮಾಡಬೇಕು ಮತ್ತೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಏನೇನು ಸುಪ್ರೀಂ ಕೋರ್ಟಿನಿಂದ ಆದೇಶದ ಆ ಆದೇಶ ಪ್ರಕಾರ ನಡೆದಿಲ್ಲ. ಇದು ಅತ್ಯಂತ ಘೋರ ಅನ್ಯಾಯ ಆಗ್ಯದ. ಅದಕ್ಕೆ ಆ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕಂತೇಳಿ ನಮ್ಮ ಭೀಮರಾಜ್ ಸೇನೆಯಿಂದ ಒತ್ತಾಯ ಮಾಡ್ತಾ ಇದೀವಿ. ಮುಂದಿನ ನಿರ್ಮಾಣಗಳಲ್ಲಿ ಈ ಸಿಂದಗಿ ತಾಲೂಕು ತುಂಬಾ ಎಲ್ಲೆಲ್ಲಿ ಹಾಸ್ಪಿಟಲ್ಗಳದಾವ ಅಲ್ಲೆಲ್ಲಿ ಅನಧಿಕೃತವಾಗಿ ನಡೆದಾವ. DH ಅವ್ರು ಹಿಡಿದು TH ಅವ್ರ ತನ, ಡಿಸ್ಟಿಕ್ ಹಿಡಿದು ತಾಲೂಕು ತನ ಎಲ್ಲೆಲ್ಲಿ ಅನಧಿಕೃತವಾಗಿ ಹಾಸ್ಪಿಟಲ್ ನಡೆದಾವ ಬಂದ್ ಆಗಲಿಲ್ಲ ಮುಂದಿನ ದಿನಮಾನಗಳಲ್ಲಿ ಭೀಮರಾಜ್ ಸೇನೆ ಉಗ್ರವಾಗಿ ಹೋರಾಟ ಮಾಡ್ತದೆ ಅಂತೇಳಿ ಎಚ್ಚರಿಕೆ ನೀಡ್ತಾ ಇದ್ದೀನಿ. ನಿನ್ನೆ ನಡೆದಂತ ಒಂದು ಘಟನೆ ಇಡೀ ಮಾನವ ಕುಲಕ್ಕೆ ತಲೆ ತಗ್ಗಿಸುವಂತ ಕೆಲಸ ಆಗಿದೆ. ಮೊದಲನೇದಾಗಿ ಹೇಳ್ಬೇಕಂದ್ರ ಸರ್ಕಾರಿ ಹಾಸ್ಪಿಟಲ್ ಬರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಯಾವುದೇ ಸೌಲಭ್ಯಗಳು ಇಲ್ಲ. ನೀವು ಕೋಟ್ಯಾಂತರ ರೂಪಾಯಿ ಮಷಿನ್ಗಳು ತಂದಿಟ್ರೆ ಅಲ್ಲಿ ಉಪಯೋಗ ಇಲ್ಲ. ಒಳಗಡೆ ಕೆಲಸ ಮಾಡ್ತಕ್ಕಂಥವ್ರಿಗೆ ತಂದು ಇಡಬೇಕು. ಆ ರೀತಿ ವರ್ಕರ್ಸ್ಗಳಿಗೆ ಚಂದಾಗಿ ಬರೀ ಕೋಟಿ ರೂಪಾಯಿ ಮಷಿನ್ಗಳು ತಂದಿಟ್ರ ವರ್ಕ್ ಮಾಡುವಂತ ಇಡ್ಲಿಕ್ಕಂದ್ರ ಒಂದು ಹಾಸ್ಪಿಟಲ್ ಒಳಗೆ ಮೆಡಿಸಿನ್ ಕೇಳಿದ್ರು ಉಡಾಪೆ ಉತ್ತರ ಕೊಡ್ತಾರೆ. ಒಳಗಡೆ ಮೆಡಿಕಲ್ ಒಳಗಡೆ ಒಂದು ಕ್ರೀಮ್ ಕೇಳಕ್ ಹೋದ್ರೆ ಹೊರಗಡೆ ತಗೊಳ್ತಾ ಹೇಳ್ತಾರೆ, ಅವ್ರಿಗೆ ಹೊರಗಡೆ ಬರ್ಕೊಡ್ತಾರೆ. ಮತ್ತೆ ಸರ್ಕಾರಿ ಹಾಸ್ಪಿಟಲ್ ಜನ ಯಾಕೆ ಬರ್ಬೇಕು? ಬರ್ತಾರೆ ಸರ್ಕಾರಿ ಹಾಸ್ಪಿಟಲ್ ಒಳಗೆ ಜನ. ಕಡು ಬಡವರು ಎಲ್ಲರೂ ನೆನ್ಸ್ಕೊಳ್ದೆ ಸರ್ಕಾರಿ ಹಾಸ್ಪಿಟಲ್ ಫಸ್ಟ್ ಬರೋದೇ ಅಲ್ಲಿ ಎಲ್ಲರೂ. ಈ ಹಿಂದ್ಗಡೆ ಒಂದ್ 8 ತಿಂಗಳ ಹಿಂದ್ಗಡೆ ಒಂದು ಘಟನೆ ಆಗಿದೆ. ಅದನ್ನು ಕೂಡ ಇದೇ ರೀತಿಯಾಗಿ ಮಾಡಿದ್ದಾರೆ. ಸುಮಾರು 7 ಗಂಟೆಗಳ ಕಾಲ ಆ ಬಾಣತಿಗೆ ಇವರು ಟಾರ್ಚರ್ ಕೊಟ್ಟಿ ಹೊಟ್ಟೆ ಎಲ್ಲ ಹೆಚ್ಚಿಗೆ ಬಿಟ್ಟು ಒಂದು ಪಶುವಿನ ರೀತಿಯಲ್ಲಿ ಇವ್ರು ನೋಡ್ಕೊಂಡು ಆ ಒಂದು ಘಟನೆಯನ್ನು ಕೂಡ ಇದೇ ರೀತಿ ಮಾಡಿದ್ದಾರೆ ಇವರು. ಎಲ್ಲ ಆದ್ಮೇಲೆ ಕೂಸ್ ಡೆತ್ ಆದ್ಮೇಲೆ ಇವರು ಪ್ರೈವೇಟ್ ಹಾಸ್ಪಿಟಲ್ ಹೋರಿ ಆಗಲ್ಲ ಅಂತ ಹೇಳಿದ್ದಾರೆ. ಇದೇ ರೀತಿ ಮುಂದೆ ಆಗಬಾರ್ದು. ದಯವಿಟ್ಟು
ಯಾರ ಅಧಿಕಾರ ಸಂಬಂಧಪಟ್ಟ ಅಧಿಕಾರಿಗಳಿದ್ರೆ ಇದ್ರ ಬಗ್ಗೆ ನಿಗಾ ವಹಿಸ್ರಿ. ಚೆಂದ ಇನ್ ಮುಂದೆ ಯಾವುದೇ ಘಟನೆ ಆಗ್ಬಾರ್ದು. ಆಮೇಲೆ ಇದ್ರ ಬಗ್ಗೆ ನಾವು ಹೋರಾಟ ಹಾಕೋತೀವಿ. ಭೀಮರಾಜ್ ಸೇನೆ ಹೋರಾಟ ಹಮ್ಮಿಕೊಳ್ತದೆ. ಇಷ್ಟಕ್ಕೆ ಇದನ್ನ ಬಿಡೋದಿಲ್ಲ. ಭೀಮರಾಜ್ ಸೇನೆ ಹೋರಾಟ ಹಮ್ಮಿಕೊಳ್ತದೆ. ಮತ್ತು ಈಗ ಆಗಿರ್ತಂತ ಘಟನೆ ಈ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಹಾಗೂ ಕಾನೂನು ಕ್ರಮ ಜರಬೇಕು ಇವ್ರ ಮೇಲೆ ಎಲ್ಲ ತಂದು ನನ್ನ ವಿನಂತಿ ಇಷ್ಟೇ. ನಮ್ಮ ಹೆಸರು ಅನಿಲ್ ಕಾಮಳೆ ಅಂತೇಳಿ, ಭೀಮರಾಜ್ ಸೇನೆ ತಾಲೂಕು ಅಧ್ಯಕ್ಷೆ. ಓಂ ಶ್ರೀ ಭದ್ರಕಾಳಿ ಜ್ಯೋತಿಷ್ಯ ಪೀಠಂ ವಂಶ ಪಾರಂಪರೆ ಜ್ಯೋತಿಷ್ಯರು ಬಿಜಾಪುರ ನಗರದಲ್ಲಿ ಖಾಯಂ ಆಗಿ ನೆಲೆಸಿರ್ತಾರೆ. ಜಾತಕ ದೋಷ, ಮಾಟ ಮಂತ್ರ ದೋಷಕ್ಕೆ ಪರಿಹಾರ, ವಾಕ್ಯ ಸಿದ್ಧಿ ಹಾಗೂ ಮಂತ್ರಸಿದ್ಧಿಯಿಂದ ಪ್ರಖ್ಯಾತಿ ಪಡೆದಿರುವ ಪಂಡಿತ್ ಶಂಕರ್ ಗುರೂಜಿ. ಎಷ್ಟೇ ಜ್ಯೋತಿಷ್ಯರಲ್ಲಿ ಪದೇ ಪದೇ ಕೇಳಿ ಪರಿಹಾರ ಕಾಣದ ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ವಿಶ್ವಾಸ ಕಳೆದುಕೊಂಡಿದ್ದೀರಾ? ನಿಮ್ಮ ಜೀವನದ ಬಲಿಷ್ಠ ಸಮಸ್ಯೆಗಳಿಗೆ ಪರಿಹಾರದ ಸುವರ್ಣಾವಕಾಶ. ಸ್ತ್ರೀಯರಿಗೆ ವಿಶೇಷ ಪರಿಹಾರ, ಮದುವೆ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಸಂತಾನ ಫಲ, ಗಂಡ ಹೆಂಡತಿ ಕಲಹ, ಶತ್ರುಕಾಟ, ಹಣಕಾಸು, ಪ್ರೀತಿಯಲ್ಲಿ ನಂಬಿ ಮೋಸ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಇನ್ನು ನಿಮ್ಮ ಮನಸ್ಸಿನಲ್ಲಿರುವ ಗುಪ್ತ ಸಮಸ್ಯೆಗಳಿಗೆ ಕೇರಳೀಯ ದೈವದಿಂದ ರಹಸ್ಯವಾದ ಯಂತ್ರ ಮಂತ್ರಗಳಿಂದ ಹಾಗೂ ನಿಗೂಢವಾದ ಶಕ್ತಿಯಿಂದ ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗೆ ದೂರವಾಣಿ ಮೂಲಕ ಹಾಗೂ ವಾಟ್ಸ್ಆಪ್ ಮೂಲಕ 100ಕ್ಕೆ 101ರಷ್ಟು ಪರಿಹಾರ ಶತಸಿದ್ಧ. ಖಾಯಂ ವಿಳಾಸ ಮಿಲನ ಮೆಡಿಕಲ್ ಹತ್ತಿರ, ಕಣ್ಣೂರ್ ಆಸ್ಪತ್ರೆ ಎದುರಿಗೆ, ಉಪ್ಪಾಲಿ ಬುರ್ಜ್ ರೋಡ್, ವಿಜಯಪುರ 9815600345 ಅಥವಾ 9845169345.